ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಹೊಳಲೀಸ್ ಕಿಚನ್ ವೀಕ್ಷಕರಿಗೆ ಆದರದ ಸ್ವಾಗತ. ಕೊತ್ತಂಬರಿ ಸೊಪ್ಪಿನಿಂದ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇದು ನನಗೆ ನನ್ನ ಅತ್ತೆ ಹೇಳಿಕೊಟ್ಟಿರುವಂತಹ ರೆಸಿಪಿ. ಈ ಚಟ್ನಿ ಪುಡಿಯನ್ನು ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪ ಹಾಕಿ ಕಲಸಿ ಊಟ ಮಾಡೋದಕ್ಕೆ, ಹಾಗೆಯೇ ಮೊಸರನ್ನದೊಂದಿಗೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಈ ಥರ ಜಾಲರಿಯಲ್ಲಿ ಹಾಕಿ ನೀರನ್ನು ತೆಗೆದು ಇಟ್ಟಿದ್ದೇನೆ. ಆದರೂ ಸೊಪ್ಪಲ್ಲಿ ನೀರಿನಂಶ ಇದ್ದಿದ್ದರಿಂದ ಒಂಚೂರು ಇಲ್ಲಿ ನೀರಪಸೆ ಇರಬಾರ್ದು. ಹಾಗಾಗಿ ಒಂದು ಪೇಪರ್ ಅಥವಾ ಬಟ್ಟೆ ಮೇಲೆ ಈ ರೀತಿಯಲ್ಲಿ ಬಿಡಿಸಿ ಹದವಾಗಿ ಬಿಸಿಲು ಇರುವಂತಹ ಜಾಗದಲ್ಲಿ 1-2 ಗಂಟೆ ಒಣಗೋದಕ್ಕೆ ಇಟ್ಟು ನೀರಪಸೆಯನ್ನು ಪೂರ್ತಿಯಾಗಿ ತೆಗೆದಿದ್ದೇನೆ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಕಪ್ನಷ್ಟು ಉದ್ದಿನಬೇಳೆ ಹಾಗೂ 4 ಟೇಬಲ್ ಚಮಚದಷ್ಟು ಕಡಲೆಬೇಳೆ ಸೇರಿಸಿ ಬೇಳೆಯನ್ನು ಕೆಂಪಗೆ ಪರಿಮಳ ಬರೋ ತನಕ ಎಣ್ಣೆಯನ್ನು ಬಳಸದೆ ಮಧ್ಯಮ ಉರಿಯಲ್ಲಿ ಹುರಿಬೇಕು. ನೋಡಿ, ಇಷ್ಟರ ಮಟ್ಟಿಗೆ ಬೇಳೆಯನ್ನು ಹುರಿದ ನಂತರ ಬೇರೆ ಪ್ಲೇಟಿಗೆ ವರ್ಗಾಯಿಸಿ ತಣ್ಣಗಾಗೋದಕ್ಕೆ ಬಿಡಿ. ಅದೇ ಫ್ರೈಯಿಂಗ್ ಪ್ಯಾನ್ಗೆ 30 ಒಣಮೆಣಸು ಅಥವಾ ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನು ಹಾಕಿ ಫ್ರೈ ಮಾಡಿ ಎಣ್ಣೆ ಹಾಕದೆ ಗರಿ ಗರಿಯಾಗಿ ಹುರಿದು ತಣ್ಣಗಾಗೋದಕ್ಕೆ ಬಿಡಿ. ಬೇಳೆ ಹಾಗೂ ಒಣಮೆಣಸು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಇಂಗು ಹಾಕಿ ಹುರಿದಿಟ್ಟಂತಹ ಒಣಮೆಣಸು ಹಾಗೂ ಬೇಳೆ ಮಿಶ್ರಣವನ್ನು ಹಾಕಿ ತರಿಯಾಗಿ, ಅಂದರೆ ಬೇಳೆ ಜಸ್ಟ್ ಒಂದು ಪುಡಿ ಆದರೆ ಸಾಕು, ಹಾಗೆ ಪುಡಿ ಮಾಡಿ ಇದನ್ನು ಸಹ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಇನ್ನು ಅದೇ ಮಿಕ್ಸಿ ಜಾರ್ಗೆ ಒಣಗಿಸಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ, ಇಲ್ಲಿ ಒಂದೇ ಸಲ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು. ಅರ್ಧ ಭಾಗ ಹಾಕ್ಕೊಂಡಾದ್ಮೇಲೆ ಪುಡಿ ಮಾಡಿರುವ ಮಿಶ್ರಣದ ಅರ್ಧ ಭಾಗವನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿ, ಇನ್ನು ಇದನ್ನು ಪಲ್ಸ್ ಮೋಡ್ ಅಥವಾ 1-2 ಸಲ ತಿರುಗಿಸಿ ಆಫ್ ಮಾಡಿ ಪುನಃ 1-2 ಸಲ ಮಿಕ್ಸಿ ರನ್ ಮಾಡ್ತಾ ಪುಡಿ ಮಾಡಿ. ಈ ಚಟ್ನಿ ಪುಡಿಯಲ್ಲಿ ಬೇಳೆ ಹಾಗೂ ಸೊಪ್ಪು ಸ್ವಲ್ಪ ತರಿಯಾಗಿ ಸಿಗಬೇಕು, ಆ ಹದದಲ್ಲಿ ಪುಡಿ ಮಾಡಬೇಕಾಗತ್ತೆ. ಇನ್ನೊಂದು ಬ್ಯಾಚ್ನಲ್ಲಿ ಚಟ್ನಿ ಪುಡಿಯನ್ನು ಪುಡಿ ಮಾಡಿ ನೋಡಿ, ಈ ರೀತಿಯಲ್ಲಿ ಇರಬೇಕು ಪುಡಿ ಮಾಡಿರುವಂತಹ ಚಟ್ನಿ ಪುಡಿ. ಚೆನ್ನಾಗಿ 2 ಬ್ಯಾಚ್ನಲ್ಲಿ ಪುಡಿ ಮಾಡಿರುವ ಚಟ್ನಿ ಪುಡಿಯನ್ನು ಮಿಕ್ಸ್ ಮಾಡಿ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ 2-3 ವಾರ ರೂಮ್ ಟೆಂಪರೇಚರ್ನಲ್ಲಿ ಇಟ್ಟು ಇದನ್ನ ಬಳಸಬಹುದು. ಫ್ರಿಜ್ನಲ್ಲಿಟ್ಟರೆ ಇನ್ನೂ ಜಾಸ್ತಿ ಸಮಯ ಬಳಸಬಹುದು. ಹಂಗಂತ ತಿಂಗಳಾನುಗಟ್ಲೆ ಬೇರೆ ಚಟ್ನಿ ಪುಡಿ ತರ ಇದು ಇರೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.